ಸುಧೀರ್ ಕುಮಾರ್ ಅವರೇ? ಇಲ್ಲ, ಅಲ್ಲ, ನೀವು ಬಂಚ್ ಆಫ್ ಥಾಟ್ಸ್ನ ಉದಾಹರಣೆ. ಹೌದೌದು, ಸ್ನೇಹಿತರು ನಮ್ಮ ಪಡ್ಕೆ ಅವರು, ನಾನು ಈಗಲೂ ಹೇಳ್ತೇನೆ, ಅವರು ಬಿ ಜೆ ಪಿಯ ಧ್ವನಿಯಾಗಿ ಅವರು ಮಾತಾಡ್ತಾ ಇಲ್ಲ ಅಂತ. ಯಾಕೆಂದರೆ ಆರ್ ಎಸ್ ಎಸ್ಸಿನ ಧ್ವನಿ ಮತ್ತು ಬಿ ಜೆ ಪಿಯ ಧ್ವನಿ ಎರಡಕ್ಕೂ ಆ ಟೋನೇ ಬೇರೆ ಇದೆ. ಇಂಟೋನೇಷನ್ ಅಂತಿದ್ದೀವಲ್ಲ, ಎರಡು ಟೋನ್ ಬೇರೆ ಇದೆ. ಅದು ಸಿ ಟಿ ರವಿ ಬಾಯಲ್ಲಿ ಕೇಳುವ ಆರ್ ಎಸ್ ಎಸ್ಸಿಗೂ, ಯತ್ನಾಳ್ ಬಾಯಲ್ಲಿ ಕೇಳುವ ಆರ್ ಎಸ್ ಎಸ್ಸಿಗೂ, ಆರ್ ಎಸ್ ಎಸ್ಸಿನ ಮೂಲ ನೆಲೆಯಿಂದ ಬಂದಿರತಕ್ಕಂಥ ಆರ್ ಎಸ್ ಎಸ್ಸಿಗೆ ಮಾತ್ರ ನಿರ್ದಿಷ್ಟವಾಗಿ ದುಡಿತಕ್ಕಂಥ ಒಬ್ಬ ಆರ್ ಎಸ್ ಎಸ್ಸಿನ ಪ್ರಚಾರಕ, ಸಂಘ ಚಾಲಕನ ಮಾತುಗಳಿಗೂ ಧ್ವನಿಗೂ ಸಾರ್ವಜನಿಕ ಡಿಸ್ಕೋರ್ಸ್ನಲ್ಲಿ ತುಂಬ ವ್ಯತ್ಯಾಸ ಇದ್ದೇ ಇದೆ. ಹಾಗಾಗಿ ನಾನು ತುಂಬ ಜನ ಗೆಳೆಯರ ಹತ್ರ ಹೇಳ್ತಾ ಇರ್ತೀನಿ, ನೀವು ಅದು ಯತ್ನಾಳು, ಸಿ ಟಿ ರವಿ, ಈಶ್ವರಪ್ಪ ಇವ್ರು ಮಾತಾಡೋದನ್ನೆಲ್ಲ ನೋಡಿಬಿಟ್ಟು ಆರ್ ಎಸ್ ಎಸ್ ಇಂದೇ ವಾಯ್ಸ್ ಇವರು ಅಂತ ತಿಳ್ಕೊಳ್ಳೋದು ಬೇಡ. ಆರ್ ಎಸ್ ಎಸ್ನವರಿಗೂ ತುಂಬ ಸತಿ ಅನಿಸ್ತಿರುತ್ತೆ, ಇವರೆಲ್ಲ ನಮ್ಮ ಪರ ಮಾತಾಡೋದು ಬೇಡಪ್ಪ, ಮಾತಾಡೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಆರ್ ಎಸ್ ಎಸ್ನವರಿಗೂ ಅನಿಸ್ತಾ ಇರುತ್ತೆ. ಐ ಆಮ್ ಥ್ಯಾಂಕ್ ಗಾಡ್ ಅಂಡ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್. ಯಾಕೆಂದರೆ ಪಡ್ಕೆ ಅವರು ಸ್ವಲ್ಪ ಇದರಲ್ಲಿ ಹೇಳಿದ್ದಾರೆ, ಅದನ್ನು ತುಂಬ ಸೆನ್ಸಿಬಲ್ ಆಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಬಂಚ್ ಆಫ್ ಥಾಟ್ಸ್ನಲ್ಲಿ ಅದನ್ನು ಎಂಟೈರ್ ಕಂಟೆಕ್ಸ್ಟಲ್ಲಿ ನೋಡಿದರೂ ಸಹಿತ ಇಡೀ ಬಂಚ್ ಆಫ್ ಥಾಟ್ಸ್ ಅನ್ನುವಂಥದ್ದು ಈ ಮೂರು ಶತ್ರುಗಳು ಅನ್ನೋದನ್ನು ಕೆಟಗಾರಿಕಲಿ ಎಸ್ಟಾಬ್ಲಿಷ್ ಮಾಡಿದೆ. ಅದಕ್ಕೆ ನಾನು ಹಳೆಯ ಪುಸ್ತಕ ತಂದುಬಿಟ್ಟಿದ್ದೀನಿ, 1988ನೇ ಇಸ್ವಿಲಿ ಪ್ರಕಟ ಆದಂಥ ಓಲ್ಡ್ ಪ್ರಿಂಟ್ ತಂದುಬಿಟ್ಟಿದ್ದೀನಿ. ಯಾಕಂದರೆ ಈಗ ಎಡಿಟೆಡ್ ವರ್ಷನ್ ಬಂದುಬಿಟ್ಟಿದೆ ಕೆಲವು ಅಂತ ಹೇಳ್ತಿದ್ದಾರೆ. 88ನೇ ಇಸ್ವಿದೆ ತಂದಿದ್ದೀನಿ. ಅದರಲ್ಲಿ ಪ್ರತಿ ಪುಟದಲ್ಲೂ ಅದನ್ನು ಸಾಧಿಸಿ ತೋರಿಸ್ತಾರೆ ಅವರು. ಒಂದು ಬಂಚ್ ಆಫ್ ಥಾಟ್ಸ್ ಇದೆಯಲ್ಲ, ಅದು ಸಂಘಕ್ಕೆ ಒಂದು ನಿರ್ದೇಶಿತ ಕೃತಿ ಅಲ್ಲ ಅಂತ ಏನಾದರೂ ಒಪ್ಕೊಂಡ್ಬಿಟ್ರೆ ಆರ್ ಎಸ್ ಎಸ್ನವರು, ಅವ್ರು ತುಂಬ ಸಮಸ್ಯೆಗಳಿಗೆ ಉತ್ತರ ಕೊಡೋದ್ರಿಂದ ವಾಪಸ್ ಹೊರಟೋಗ್ಬಿಡ್ತಾರೆ. ಆದರೆ ಇಲ್ಲೊಂದು ಸ್ಪಷ್ಟವಾಗಿ ತಿಳ್ಕೊಬೇಕೇನು ಅಂದರೆ, ಸಂಘದ ಕಾರ್ಯಪದ್ಧತಿಯನ್ನ ನಿರ್ಮಾಣ ಮಾಡಿದವರು ಅದು ಸಂಸ್ಥಾಪಕರು ಕೇಶವ ಬಲರಾಮ್ ಹೆಡ್ಗೇವಾರ್. ಆದರೆ ಅದಕ್ಕೆ ಥಾಟ್ಸ್ಗಳನ್ನು ಸ್ಪಷ್ಟವಾಗಿ ಕೊಟ್ಟವರು ಗುರೂಜಿ ಅನ್ನೋದೇ ಆರ್ ಎಸ್ ಎಸ್ ವಲಯದ ಸ್ಪಷ್ಟವಾದಂಥ ಅಭಿಪ್ರಾಯ. ಗುರೂಜಿ ಅಂದ್ರೆ 2ನೇ ಸರಸಂಘ ಚಾಲಕರು. ಸಂಘದ ಚಿಂತನೆಯ ದೃಷ್ಟಿ ಬಂದಾಗ ಇವೆರಡು ಕೃತಿಗಳೇ ಬಾರಿ ಅಧಿಕೃತವಾಗಿ ಅವರ ಸಂಘಕ್ಕೆ ಒಂದು ಬೈಬಲ್ ಇದ್ದಂಗೆ, ಸಂಘಕ್ಕೆ ಭಗವದ್ಗೀತೆ ಇದ್ದಂಗೆ, ಸಂಘಕ್ಕೆ ಕುರಾನ್ ಇದ್ದಂಗೆ ಅವರಿಗೆ ಆ ಸಂಘಟನೆ ಆಗಿದ್ದ ದೃಷ್ಟಿಯಿಂದ ಅದು ಇಟ್ಕೊಂಡಿದ್ದಾರೆ. ಭಾರತದ ಧರ್ಮ ಸಂಸ್ಕೃತಿಯನ್ನು ಪ್ರತಿಪಾದಿಸಲಿಕ್ಕೆ ಶ್ರುತಿ, ಸ್ಮೃತಿ, ಪುರಾಣ, ಜನಪದ ಇವೆಲ್ಲವೂ ಸೇರ್ಕೊಂಡು ನಮ್ಮ ಸಂಸ್ಕೃತಿಯನ್ನ ನಾವು ಉದ್ದೀಪನಗೊಳಿಸಿದ್ದೀವಿ ಅಥವಾ ಸಮೃದ್ಧಿಗೊಳಿಸಿದ್ದೀವಿ. ಬಟ್ ಆರ್ ಎಸ್ ಎಸ್ ಇವೆಲ್ಲ ವಿಚಾರಧಾರೆಯಿಂದ ಹೊರತಾಗಿ ನಿಂತು ಅದು ಒಂದು ಪರದೇಶಿ ವಿಚಾರಧಾರೆಯಿಂದ, ಪರದೇಶಿ ಅನ್ನೋ ಶಬ್ದವನ್ನು ಬೇರೆ ತರ ತಗೋಬಾರ್ದು, ಹೊರದೇಶದ ವಿಚಾರಧಾರೆಗಳಿಂದ ಅದು ಸಂಘಟನಾತ್ಮಕವಾಗಿ ಪ್ರಭಾವಿತಗೊಂಡಿದೆ ಅನ್ನೋದು ಆರ್ ಎಸ್ ಎಸ್ ಸಿಗರ ಪ್ರತಿಪಾದನೆ. ಆರ್ ಎಸ್ ಎಸ್ ಭಾರತೀಯತೆಯನ್ನೇ ಸಂಪೂರ್ಣ ಪ್ರಕಟ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಸಂಘ ಸಂಸ್ಥೆ ಮತ್ತು ಈ ಚಟುವಟಿಕೆಗಳಲ್ಲಿ ಉದಾಹರಣೆಗೆ ಆರ್ ಎಸ್ ಎಸ್ ತರಹದವೇ ಇನ್ನೊಂದು ಧಾರ್ಮಿಕ ಸಂಘಟನೆ ಯಾವುದು? ಯಾಕಂದ್ರೆ ಆರ್ ಎಸ್ ಎಸ್ ಇತ್ತೀಚೆಗೆ ಬಾರಿ ಧಾರ್ಮಿಕ ಸಂಘಟನೆ ಅಂತ ಹೇಳ್ಕೊತಾ ಇದ್ದಾರೆ ಅವರು. ಅದು ಮುಂಚೆ ಹೌದೌದು ಧಾರ್ಮಿಕ ಸಂಘಟನೆ, ಅದಕ್ಕೆ ಮುಂಚೆ ಅವ್ರು ಹೇಳ್ತಿದ್ರು ನಾವು ಸಾಂಸ್ಕೃತಿಕ ಸಂಘಟನೆ ಅಂತ. ಈಗ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ ಇದು ಧಾರ್ಮಿಕವೂ ಹೌದು, ರಾಜಕೀಯವೂ ಹೌದು ಅಂತ. ಅದಕ್ಕೇನು ಅಂತಂದ್ರೆ, ತುಂಬಾ ಸತಿ ನನ್ನ ಗೆಳೆಯ ಒಬ್ಬ ಹೇಳ್ತಾ ಇದ್ದ, ಅಣ್ಣ ಇದೇನು ಭಾರಿ ವ್ಯತ್ಯಾಸ ಏನು ಕಂಡು ಬರಲ್ಲ, ಇವರು ಆರ್ ಎಸ್ ಎಸ್ ಬಂದಾಗ ಈ ರೀತಿ ಪ್ಯಾಂಟು ಟೋಪಿ ಎಲ್ಲ ಹಾಕೊಂಡು ಮೆರವಣಿಗೆಗೆ ಬರ್ತಾರೆ, ವಿಶ್ವ ಹಿಂದೂ ಪರಿಷತ್ ಅಂದ್ಕೊಳ್ಳೆ ಪಂಚಗಿಂಚೆ ಉಟ್ಕೊಂಡು ಹಿಂಗೆ ಹೋಗ್ತಾರೆ, ಮತ್ತೊಂದು ಅಂದ್ಕೊಳ್ಳೆ ಲಾಠಿ ದೊಣ್ಣೆ ಕತ್ತಿ ಹಿಡ್ಕೊಂಡು ಹೋಗ್ತಾರೆ, ಬಿಜೆಪಿ ಅಂದ್ಕೊಂಡು ಸ್ವಲ್ಪ ಬಿಳಿ ಶರ್ಟ್ ಹಾಕೊಂಡು ಬಿಜೆಪಿ ಸಭೆಗೆ ಬರ್ತಾರೆ ಅಂತ. ಇಷ್ಟೇ ವ್ಯತ್ಯಾಸ ಇರೋದು. ಈಗ ಕಂಡು ಬರ್ತಿರೋದು ಇಡೀ ಭಾರತದೊಳಗೆ ಇದೇನೆ. ಯಾರು ಆರ್ ಎಸ್ ಎಸ್ ಯಾರು ಇದೇನಿಲ್ಲ. ಅವರು ಈಗ ತುಂಬ ಮೊದಲೆಲ್ಲ ಆರ್ ಎಸ್ ಎಸ್ನವ್ರು ತುಂಬ ಸೂಕ್ಷ್ಮತೆಯನ್ನು ಪ್ರಕಟ ಮಾಡ್ತಾ ಇದ್ರು. ಏನು, ನಾವು ರಾಜಕೀಯವನ್ನು ಬಚ್ಚಲ ಮನೆ ಥರ ಇಟ್ಟಿದ್ದೀವಿ, ಅದನ್ನು ದೂರ ಇಟ್ಟಿದ್ದೀವಿ ಅಂತ. ಯಾವಾಗ ಈಗ ಕೇಂದ್ರದಲ್ಲಿ ಅಧಿಕಾರ ಬಂದು ಎಲ್ಲ ಆಯಕಟ್ಟಿನ ಜಾಗಕ್ಕೂ ನಾವು ಹೋಗಿದ್ದೀವಿ ಅಂತ ಅನಿಸ್ತಾ ಇದೆ. ಈಗ ಪಡಸಾಲೆಗೆ ಬಂದ್ಬಿಟ್ಟು ಈ ಪಡಸಾಲೆ ನಮ್ಮ ಸ್ವಯಂ ಸೇವಕ ಒಬ್ಬ ಪ್ರಧಾನಿ, ನಮ್ಮ ಸ್ವಯಂ ಸೇವಕ ಒಬ್ರು ಹೋಮ್ ಮಿನಿಸ್ಟರ್, ನಮ್ಮ ಸ್ವಯಂ ಸೇವಕ ಒಬ್ರು ಮುಖ್ಯಮಂತ್ರಿ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಂದು ವೇಳೆ ಅಧಿಕಾರ ಎಲ್ಲ ಹೋಗ್ಬಿಟ್ಟು, ನನಗೆ ಗೊತ್ತಿಲ್ಲ ಮುಂದೊಂದು ವೇಳೆ ಈ ಭಾರತದಲ್ಲಿ ಕಾಂಗ್ರೆಸ್ಸೋ ಜನತಾ ಪಕ್ಷನೋ ಕಮ್ಯುನಿಸ್ಟೋ ಇದ್ಯಾರೋ ಅಧಿಕಾರಕ್ಕೆ ಬಂದ ಕೂಡಲೇ ಮತ್ತೆ ಆರ್ ಎಸ್ ಎಸ್ 1950ನೇ ಇಸ್ವಿ ಡೈಲಾಗಿಗೆ ಹೋಗುತ್ತೆ, ನಾವು ರಾಜಕೀಯನ ಬಚ್ಚಲ ಮನೆ ಥರ ಇಟ್ಕೊಂಡಿದ್ದೀವಿ, ನಾವು ಬೇರೆ ಅಂತ ಹೇಳ್ತಾರೆ. ದಿಸ್ ಈಸ್ ದ ರಿಯಾಲಿಟಿ. ಆರ್ ಎಸ್ ಎಸ್ ಏನು ಹೇಳ್ತಾ ಇದೆ ಸಮಾಜಕ್ಕೆ, ನಾವು ಶಾಲಾ ಕಾಲೇಜುಗಳಲ್ಲಿ ಯೋಗ ಕಲಿಸ್ಕೊಡ್ತಿದ್ದೀವಿ, ನಾವು ವ್ಯಾಯಾಮ ಕಲಿಸ್ಕೊಡ್ತಿದ್ದೀವಿ, ಸುಭಾಷಿತ ಕಲಿಸ್ಕೊಡ್ತಿದ್ದೀವಿ ಅಂತ ಹೇಳ್ತಿದಾರಲ್ಲ, ಅದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಪಠ್ಯಪುಸ್ತಕಗಳ ಮೂಲಕ ಕಲಿಸ್ಕೊಡ್ತಾ ಇದ್ದೀವಿ. ಕಾಲೇಜ್ ವಿದ್ಯಾರ್ಥಿಗಳಿಗೆ NSS ಇದೆ, ಹೈಸ್ಕೂಲ್ ಅವರಿಗೆ ವಿದ್ಯಾರ್ಥಿಗಳಿಗೆ, ಕಾಲೇಜ್ನವರಿಗೆ NCC ಇದೆ, ಸ್ಕೌಟ್ ಅಂಡ್ ಗೈಡ್ಸ್ ಇದೆ. ಇಂತಹ ಎಲ್ಲ ಸಂಸ್ಥೆಗಳು ಚಟುವಟಿಕೆಗಳು ಇರೋ ಹೊತ್ತಿನಲ್ಲಿ ನಿಮ್ಮದೊಂದು ಯಾಕಪ್ಪ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈ ದೇಶದಲ್ಲಿ ಏನು ಅವಘಡಗಳು
ನಡೆದೋಗಿಲ್ಲ, ಧರ್ಮವೂ ಅಪಾಯಕ್ಕೆ ಸಿಕ್ಕಿಲ್ಲ, ಧರ್ಮವೂ ಚೆನ್ನಾಗೇ ಇತ್ತು, ಆರಾಮಾಗೇ ಇತ್ತು. ಈಗಲೂ ಹೇಳ್ತಾ ಇದ್ದೇನೆ, ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡ್ತಕ್ಕಂಥ ವಿವೇಕಾನಂದರ ಪ್ರಣೀತವಾಗಿರ್ತಕ್ಕಂಥ ರಾಮಕೃಷ್ಣ ಮಿಷನ್ ನಮ್ಮ ನಡುವೆ ಇದೆ. ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಇಸ್ಕಾನ್ ನಮ್ಮ ನಡುವೆ ಕೆಲಸ ಮಾಡ್ತಿದೆ. ಯಾರು ಅದ್ರ ಬಗ್ಗೆ ತಕರಾರು ಮಾಡ್ತಿಲ್ವಲ್ಲ, ಎಲ್ಲ ಪಕ್ಷದವರು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಇವ್ರ ಸಮಸ್ಯೆ ಇರೋದೇನು ಅಂದ್ರೆ ಬಿಜೆಪಿ ನಾವು ಒಂದೇ ಅಂತ ಗೊತ್ತಾಗ್ಬಿಟ್ಟಿದೆ. ಈಗ ಮೊದಲು ಒಂದೇನೆ, ಈಗ ಅಧಿಕೃತವಾಗಿ ಘೋಷಿಸ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಸರ್, RSSನ ಚಟುವಟಿಕೆಗಳನ್ನ ಶಾಲಾ ಕಾಲೇಜುಗಳಲ್ಲಿ ಈಗ ನಾನು ಮೊನ್ನೆ ಎಲ್ಲ ನೋಡ್ತಾ ಇದ್ದೀನಿ. ನಮಸ್ತೆ ಸದಾವತ್ಸಲೆ ಗೀತೆಯ ಜೊತೆಗೆ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳುಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನನ್ನ ಪ್ರಶ್ನೆ, 18 ವರ್ಷ ಆಗೋವರೆಗೆ ಅವರು ಒಂದು ಫಾರ್ಮಲ್ ಎಜುಕೇಶನ್ ಅಲ್ಲಿ ಹೋಗ್ಲಿ, 18 ವರ್ಷ ಆದ್ಮೇಲೆ ಆ ಮಗುಗೆ ಅನ್ಸಿ ಇದು RSS ಬೇಕು ಅಂತ ಅನ್ಸಿದ್ರೆ, ಅಥವಾ 21 ವರ್ಷ ಎಷ್ಟಾದಿರ್ಲಿ ಬೇಕು ಅಂತಂದ್ರೆ RSSಗೆ ಹೋಗ್ಲಿ, ಅದು ರೈತ ಸಂಘಕ್ಕೆ ಹೋಗುತ್ತೆ ಅಂದ್ರೆ ಹೋಗ್ಲಿ, DSSಗೆ ಹೋಗುತ್ತೆ ಅಂದ್ರೆ ಹೋಗ್ಲಿ, ಕಾಂಗ್ರೆಸ್ಗೆ ಹೋಗುತ್ತೆ ಅಂದ್ರೆ ಹೋಗ್ಲಿ. ಈಗಲೇ ನೀವು ಆ ಮಕ್ಕಳನ್ನ ತಂದು ಒಂದು ಮೈಂಡ್, ನಾನು ಇದನ್ನ ನೀವು ಎಲ್ಲಿಗೆ ತಗೊಂಡು ಹೋಗ್ತೀರಾ ನನಗೆ ಗೊತ್ತಿದೆ. ಅವರು ಇದು ಮದರಸಾ ಶಿಕ್ಷಣದಲ್ಲಿ ಮಕ್ಕಳನ್ನ ಚೌಕಟ್ಟು ಹಾಕಿ ನಿಯಂತ್ರಿಸುವ ವಿಚಾರಕ್ಕೂ ನನ್ನದು ಇದೇ ಮಾತು ಲಾಗು ಆಗುತ್ತೆ. ಸರ್ಕಾರ ಆಕ್ಷನ್ ಯಾವಾಗ ಇದೇ ಮಾತಾಗುತ್ತೆ. ನಿಮ್ಮ ಅಭಿಪ್ರಾಯ ಅಲ್ಲ, ಸರ್ಕಾರ ಆಕ್ಷನ್ ತಗೊಳ್ಬೇಕು. ಯಾವಾಗ ಆಕ್ಷನ್ ತಗೊಳತ್ತಂದ್ರೆ, ಈ ರೀತಿ ಬಡಿಗೆ ಹಿಡ್ಕೊಂಡು ತಲವಾರ್ ಹಿಡ್ಕೊಂಡು ಸಾರ್ವಜನಿಕವಾಗಿ ನಡೆದಾಗ ಅಲ್ಲೂ ಸಹಿತ ಇದೇ ಆಕ್ಷನ್ ಅನ್ನ. ಒಂದ್ ನಿಮಿಷ ಆವಾಗ ಸುಧೀರ್ ಕುಮಾರ್ ಅವರೇ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಾಗ, ಆಡುಗೋಡಿಯಲ್ಲಿ ಬಾಂಬ್ ಬಿಟ್ಟಾಗ, ಚರ್ಚ್ ಸ್ಟ್ರೀಟ್ನಲ್ಲಿ ಬಾಂಬ್ ಬಿಟ್ಟಾಗ, IIScನಲ್ಲಿ ಗುಂಡು ಹೊಡೆದಾಗ ಈ ಯೋಚನೆಗಳು ಬರೋದಿಲ್ವಾ? ಎಲ್ಲಿಂದ ಬಂತು ಈ ಥಾಟ್ ಅನ್ನೋ ಯೋಚನೆ ಬರೋದಿಲ್ವಾ? ಈ ಮನಸ್ಥಿತಿ ಯಾಕೆ ಹುಟ್ಕೊಂಡು ಯೋಚನೆ ಬರೋದಿಲ್ವಾ? ಅವನೊಬ್ಬ ಒಂದ್ ನಿಮಿಷ, ಶಿವಮೊಗ್ಗ ರೀ, ಕುವೆಂಪು ಹುಟ್ಟಿದಂಥ ನಾಡು, ಜಾತ್ಯತೀತ ನಾಡದು. ಯಾವನೋ ಅಲ್ಲಿಯ ತುಂಗಾ ತೀರದಲ್ಲಿ ಬಾಂಬ್ ಟೆಸ್ಟ್ಗಳಾಗ್ತವೆ. ಶಾರಿಕ್ ಅನ್ನುವ ಹುಡುಗ ಅಲ್ಲೊಂದು 3-4 ಜನ ಹೋಗಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ನು ಕುಕ್ಕರ್ನಲ್ಲಿ ತಗೊಂಡು ಹೋಗ್ತಿರುವಾಗ ಬ್ಲಾಸ್ಟ್ ಆಗಿ ಆತ ಸಿಕ್ಕಾಕೊಳ್ತಾನೆ. ಆ ಸಂದರ್ಭದಲ್ಲಿ ಈ ಥಾಟ್ಗಳು ಎಲ್ಲಿಂದ ಹುಟ್ಕೊಳ್ತಾ ಇವೆ ಅನ್ನೋ ಆಲೋಚನೆ ಬರೋದಿಲ್ವೇ? ಇಲ್ಲ, ಖಂಡಿತ ಅದಕ್ಕೆ ಧರ್ಮ ಕಾರಣ ಅಲ್ಲ ಸರ್. ಧರ್ಮವನ್ನು ಅಪವ್ಯಾಖ್ಯಾನ ಮಾಡಿರ್ತಕ್ಕಂಥ ಭಯೋತ್ಪಾದಕರ ಕಾರಣ. ಅದಕ್ಕೆ ಅಪವ್ಯಾಖ್ಯಾನವನ್ನು ಮಾಡುವ ಭಯೋತ್ಪಾದಕರ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.